ಸೊ ರೀಸೆಂಟಾಗಿ ನನ್ನ ವೆಹಿಕಲ್ ಕೂಡ ಟಚ್ ಆಗಿತ್ತು. ಅವಾಗ ವಿತೌಟ್ ಪ್ರೂಫ್ ನನಗೆ ಏನು ಮಾಡೋಕ್ಕಾಗಲಿಲ್ಲ, ನಂದೇ ಪ್ರಾಬ್ಲಮ್ ಅಂತ ಹೇಳಿದ್ರು, ಅವ್ರದೇ ಪ್ರಾಬ್ಲಮ್ ಇದ್ರು. ಅದು ಸೊ ಈ ಥರ ಆಗಬಾರ್ದು ಅಂತೇಳಿ ನಾನು ಕಾರಿಗೆ ಡ್ಯಾಶ್ ಕ್ಯಾಮ್ ಹಾಕ್ಸ್ತಾ ಇದ್ದೀನಿ. ಸೊ ಇದೇ ಮಿನಿ ಡ್ಯಾಶ್ ಕ್ಯಾಮ್ರಾ ಅಂತೇಳಿ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಸಾಕಷ್ಟು ದಿವಸಗಳೇ ಆಗಿತ್ತು RS ಕಾರ್ ಪ್ರೀಮಿಯಂ ಕಾರ್ ಅಕ್ಸೆಸರೀಸ್ ಬಗ್ಗೆ ವಿಡಿಯೋ ಮಾಡಿದೆ. ಸೊ ನಾವಿವತ್ತು RS ಕಾರ್ ಪ್ರೀಮಿಯಮಲ್ಲಿದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, RS ಕಾರ್ ಪ್ರೀಮಿಯಮಲ್ಲಿ ಡ್ಯಾಶ್ ಕ್ಯಾಮ್ ಅಂದರೆ ತುಂಬ ಫೇಮಸ್ ಆಗಿದೆ. ಸೊ ನನ್ನ ಕಾರಿಗೆ ಇವತ್ತು ಡ್ಯಾಶ್ ಕ್ಯಾಮ್ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಬೆಂಗಳೂರು ಸಿಟಿ ಟ್ರಾಫಿಕ್ಸು ಬಂಪರ್ ಟು ಬಂಪರ್ ಟ್ರಾಫಿಕ್ ಇರೋದ್ರಿಂದ ಅಲ್ಲಿ ಇಲ್ಲಿ ಟಚ್ ಆಗ್ತಾನೆ ಇರುತ್ತೆ. ಸೊ ಡ್ಯಾಶ್ ಕ್ಯಾಮ್ ಹಾಕ್ಸಿದ್ರೆ ನಿಮಗೆ ವಿತ್ ಪ್ರೂಫ್, ಎಲ್ಲೇ ಏನೇ ಆದರೂ ಪ್ರಾಬ್ಲಮ್ ಆದರೂ ವಿತ್ ಪ್ರೂಫ್ ಇರುತ್ತೆ ನಿಮ್ಮ ಹತ್ರ. ಸೊ ಅದಕ್ಕೋಸ್ಕರ ನನ್ನ ಗಾಡಿಗೆ ಇವತ್ತು ಡ್ಯಾಶ್ ಕ್ಯಾಮ್ ಹಾಕ್ತಾ ಇದ್ದೀನಿ. ಅದರಲ್ಲೂ ಕೂಡ ಡ್ಯಾಶ್ ಕ್ಯಾಮಲ್ಲಿ ಇವಾಗ ಸ್ಪೆಷಲ್ ಒಂದು ಮಿನಿ ಡ್ಯಾಶ್ ಕ್ಯಾಮ್ ಅಂತೇಳಿ ಲಾಂಚ್ ಮಾಡಿದ್ದಾರೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ರೀಸೆಂಟಾಗಿ ನನ್ನ ವೆಹಿಕಲ್ ಕೂಡ ಟಚ್ ಆಗಿತ್ತು. ಅವಾಗ ವಿತೌಟ್ ಪ್ರೂಫ್ ನನಗೆ ಏನು ಮಾಡೋಕ್ಕಾಗಲಿಲ್ಲ, ನಂದೇ ಪ್ರಾಬ್ಲಮ್ ಅಂತ ಹೇಳಿದ್ರು, ಅವ್ರದೇ ಪ್ರಾಬ್ಲಮ್ ಇದ್ರು. ಸೊ ಈ ಥರ ಆಗಬಾರ್ದು ಅಂತೇಳಿ ನಾನು ಕಾರಿಗೆ ಡ್ಯಾಶ್ ಕ್ಯಾಮ್ ಹಾಕ್ಸ್ತಾ ಇದ್ದೀನಿ. ಸೊ ನೀವು ನಿಮ್ಮ ಗಾಡಿಗೆ ಹಾಕ್ಸ್ಬೇಕು ಅಂತ ಹೇಳಿದರೆ ಬನ್ನಿ, ಇಲ್ಲಿ ಬೆಸ್ಟ್ ಪ್ರೈಸಲ್ಲಿ ಡ್ಯಾಶ್ ಕ್ಯಾಮ್ ಹಾಕ್ಕೊಡ್ತಾರೆ. ಸೊ ಇದ್ರ ಪ್ರೈಸಸ್ಸು ಈ ಥರ ಏನು ಯಾವ ಥರ ಫಿಕ್ಸ್ ಆಗುತ್ತೆ, ಎಷ್ಟು ಟೈಮಲ್ಲಿ ಫಿಕ್ಸ್ ಮಾಡಿಕೊಡ್ತಾರೆ, ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಂಡು ಕೊಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಡ್ಯಾಶ್ ಕ್ಯಾಮಲ್ಲಿ ಏನೇನು ಬರುತ್ತೆ, ಬಾಕ್ಸಲ್ಲಿ ಯಾವ ಥರ ಇದೆ, ಏನೇನಿದೆ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಇದೆ ಫ್ರಂಟ್ ಡ್ಯಾಶ್ ಕ್ಯಾಮು. ಸೊ ಇವಾಗ ಹೇಳಿದ್ನಲ್ಲ ಸಣ್ಣ ಡ್ಯಾಶ್ ಕ್ಯಾಮ್ ಅಂತೇಳಿ. ಸೊ ಸ್ಕ್ರೀನ್ ವಿತ್ ಕ್ಯಾಮ್ರಾ ಬರುತ್ತೆ. ಹಾಗೆ ವೈರಿಂಗ್, ಇನ್ನೊಂದು ಬಾಕ್ಸಲ್ಲಿ ವೈರಿಂಗ್ ಬರುತ್ತೆ, ಫುಲ್ ವೈರಿಂಗ್ ಕಿಟ್ ಇದೆ. ಬ್ಯಾಕ್ ಕ್ಯಾಮ್ರಾ ಮತ್ತು ವೈರಿಂಗ್ ಬರುತ್ತೆ. ಹಾಗೆ ಇದೇನಿದು, ಇದು ಫ್ರಂಟ್ ಪವರ್ ಪ್ಲಗ್. ಸೊ ಫ್ರಂಟ್ ಪವರ್ ಪ್ಲಗ್ ಇದು. ಸೊ ಈ ಬಾಕ್ಸಲ್ಲಿ ಇಷ್ಟೆಲ್ಲ ಬರುತ್ತೆ. ಕ್ಯಾಮ್ರಾ ಮೌಂಟ್ ಫ್ರಂಟಿಗೆ ನೀವು ಎಲ್ಲಿ ಬೇಕೋ ಫ್ರಂಟ್ ಸೈಡಲ್ಲಿ ಒಳಗಡೆ ಎಲ್ಲಿ ಬೇಕಾದ್ರೆ ಇದನ್ನು ಮೌಂಟ್ ಮಾಡ್ಬೋದು. ಸೊ ಫಿಟ್ಮೆಂಟ್ ಎಷ್ಟೊತ್ತು ಆಗ್ಬೋದು? ಫಿಟ್ಮೆಂಟ್ 15 ಹಾಫ್ ಆ್ಯನ್ ಅವರ್ಸಲ್ಲಿ ಕಂಪ್ಲೀಟಾಗಿ ಡ್ಯಾಶ್ ಕ್ಯಾಮ್ರಾ ಫಿಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ಈ ಥರ ಫಿಟ್ಮೆಂಟ್ ಪ್ರೋಸೆಸ್ ಯಾವ ಥರ ಇದೆ, ಏನೇನಿದೆ, ಯಾವುದೂ ವೈರ್ ಕಟ್ಟಿಂಗ್ ಇರೋಲ್ಲ, ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಅಲ್ಲ. ಸೊ ವೈರ್ ಎಲ್ಲೂ ಕಟ್ಟಿಂಗ್ ಇರೋದಿಲ್ಲ, ಎಲ್ಲ ಸಾಕೆಟ್ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಫಿಟ್ಟಿಂಗ್ ಯಾವ ಥರ ಇದೆ ಎಲ್ಲ ಫಾಸ್ಟಾಗಿ ನೋಡ್ಕೊಂಬರೋಣ ಬನ್ನಿ. Love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take. ಫ್ರೆಂಡ್ಸ್, ಕೊನೆಗೂ ಡ್ಯಾಶ್ ಕ್ಯಾಮ್ರಾ ಫಿಟ್ ಆಯಿತು. ಹಾಫ್ ಆ್ಯನ್ ಅವರಲ್ಲಿ ಡ್ಯಾಶ್ ಕ್ಯಾಮ್ರಾ ಫಿಟ್ ಮಾಡಿದರು. ಸೊ ಇದೇ ಮಿನಿ ಡ್ಯಾಶ್ ಕ್ಯಾಮ್ರಾ ಅಂತೇಳಿ. ಸೊ ಅವಾಗ ಬರ್ತಿದ್ದು ಮಿರರಲ್ಲಿ ಡ್ಯಾಶ್ ಕ್ಯಾಮ್ರಾ ಬರ್ತಾಯಿತ್ತು. ಸೊ ಇವಾಗ ಕ್ಯಾಮ್ರಾ ಜೊತೆನೇ ಸ್ಮಾಲ್ ಆಗಿ 3.16 ಇಂಚಸ್ಸಿನ ಡ್ಯಾಶ್ ಕ್ಯಾಮು. ಸೊ ಇದರಲ್ಲೂ ಕೂಡ ಅಷ್ಟೇ ಸೈಮಲ್ಟೇನಿಯಸಲ್ಲಿ ಫ್ರಂಟ್ ಟು ಬ್ಯಾಕ್ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಸೊ ಕ್ಲಾರಿಟಿ ಕೂಡ ನೋಡ್ಬೋದು, 2.7K ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಏನು ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್, ಶ್ಯಾಮ್ ಸರ್. ಹಾಯ್ ವರುಣ್ ಸರ್, ಈ ಡ್ಯಾಶ್ ಕ್ಯಾಮ್ರಾದಲ್ಲಿ ಏನೇನು ಫೀಚರ್ಸ್ ಇದೆ ಸರ್? ಸೊ ಫೀಚರ್ಸ್ ಅಂದ್ರೆ ನಿಮ್ಗೆ ಸೈಮಲ್ಟೇನಿಯಸ್ಲಿ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ರೆಕಾರ್ಡ್ ಆಗುತ್ತೆ. ಓಕೆ. ಸೊ ಫ್ರಂಟ್ ಬೇಕಂದ್ರೆ ಫ್ರಂಟ್ ನೋಡಬಹುದು, ಬ್ಯಾಕ್ ಬೇಕಂದ್ರೆ ಬ್ಯಾಕ್ ನೋಡಬಹುದು, ಸೈಮಲ್ಟೇನಿಯಸ್ಲಿ ಫ್ರಂಟ್ ಟು ಬ್ಯಾಕ್ ನೋಡಬಹುದು. ಓಕೆ. ಸೊ ಇನ್ನೊಂದು ಮೇನ್ ಫೀಚರ್ ಏನಂದ್ರೆ ನಿಮ್ಗೆ G ಸೆನ್ಸರ್ ಸಿಗುತ್ತೆ, ಗ್ರಾವಿಟಿ ಸೆನ್ಸರ್. ಏನಾದ್ರೂ ಇಂಪ್ಯಾಕ್ಟ್ ಆಗಿದ್ರೆ ಅರ್ಜೆಂಟ್ ರೆಕಾರ್ಡಿಂಗ್ ಹೋಗುತ್ತೆ. ಓಕೆ. ಸೊ ಅದರ್ ಫೀಚರ್ ಅಂದ್ರೆ ನಿಮ್ಗೆ ಏನ್ ಒಳಗಡೆ ಗಾಡಿ ಒಳಗಡೆ ಏನ್ ಮಾತಾಡ್ತಿರಲ್ಲ ಅದು ರೆಕಾರ್ಡ್ ಆಗುತ್ತೆ. ಓಕೆ. ಅಪಾರ್ಟ್ ಫ್ರಮ್ ದಾಟ್, ಇವಾಗ ಏನೇನ್ರು ವಿಡಿಯೋ ರೆಕಾರ್ಡ್ ಆಗಿರುತ್ತಲ್ಲ, ಟ್ರಾವೆಲ್ ಮಾಡೋದು ಇಲ್ಲಾಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗೋದು, ಸೊ ಅದೆಲ್ಲ ಮೆಮೊರಿ ಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ನೀವು ಒಂದು ಆಪ್ ಇದೆ, ಆಪ್ ಇಂದ ಡೌನ್ಲೋಡ್ ಮಾಡಿಸ್ಕೊಂಡು ಕಂಪ್ಲೀಟ್ ಡೇಟಾನ ತಗೊಳ್ಬಹುದು. ಇದು 128 GB ತನಕ ಸಪೋರ್ಟ್ ಆಗುತ್ತೆ. ಆಫ್ಟರ್ 128 GB ಲೂಪ್ ರೆಕಾರ್ಡಿಂಗ್ ಇರುತ್ತೆ, ಅದಲ್ಲೇ ಆಟೋ ಡಿಲೀಟ್ ಆಗ್ಬಿಡುತ್ತೆ ಓಲ್ಡೆಸ್ಟ್ ವಿಡಿಯೋ. ಸೊ ಓಲ್ಡೆಸ್ಟ್ ವಿಡಿಯೋ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಇವಾಗ ಟ್ರಾವೆಲಿಂಗ್ ವ್ಲಾಗ್ ಮಾಡೋರಿಗೂ ಇದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. 100%. ಸೊ ಯಾಕಂತ ಹೇಳಿದ್ರೆ ಇವಾಗ ಎವ್ರಿ ಮೂಮೆಂಟ್ ಅವ್ರು ಕ್ಯಾಮ್ರಾ ಇಟ್ಕೊಂಡು ಅವ್ರು ಕೂರಕ್ ಆಗೋದಿಲ್ಲ. ಕರೆಕ್ಟ್. ಸೊ ಡ್ಯಾಶ್ ಕ್ಯಾಮ್ ಇದ್ರೆ ನೀವು ಇವಾಗ ಏನಾದ್ರು ಒಳ್ಳೆ ವ್ಯೂ ಪಾಯಿಂಟ್ ಬಂತು ಅಂತ ಹೇಳಿದ್ರೆ ಅದನ್ನೆಲ್ಲ ತೋರಿಸಬಹುದು. ಬಿಕಾಸ್ ಇದು ಬಂದ್ಬಿಟ್ಟು ನಿಮ್ಗೆ 2 MP ಕ್ಯಾಮ್ರಾ ಬರುತ್ತೆ. ಹೌದು. ಬಟ್ 2K ರೆಕಾರ್ಡಿಂಗ್ ಬರುತ್ತೆ. ಓಕೆನಾ. ಸೊ ನಿಮ್ಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ ಬೋತ್ ಫ್ರಂಟ್ ಅಂಡ್ ಬ್ಯಾಕ್. ಸೊ ಅದರಿಂದ ನೈಟ್ ವಿಷನ್ ಕ್ಯಾಮ್ರಾನು. ಸೊ ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ ನಿಮ್ಗೆ ಕಡಿಮೆ ಆಗಲ್ಲ. ಸೊ ಇವಾಗ ನೈಟ್ ವ್ಯೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಬೆಂಗಳೂರಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸೊ ಈ ಡ್ಯಾಶ್ ಕ್ಯಾಮ್ ಯೂಸ್ಫುಲ್ ಇದ್ರೆ ನಿಮಗೆ ಫ್ರಂಟ್ ಅಥವಾ ಬ್ಯಾಕ್ ಇಂಪ್ಯಾಕ್ಟ್ ಆದ ತಕ್ಷಣ ನಿಮಗೆ ರೆಕಾರ್ಡಿಂಗ್ ಇರುತ್ತೆ. ಸೊ ಆ ಪ್ರೂಫ್ ತೋರಿಸಿ ಇವಾಗ ನಮ್ದು ತಪ್ಪಿಲ್ಲ ಅಂದ್ರೆ ನಮ್ ತಪ್ಪು ಅಂತ ಹೇಳ್ತಾರೆ. ಸೊ ಅದರಿಂದ ಈ ಡ್ಯಾಶ್ ಕ್ಯಾಮ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇವಾಗ ಕಾರ್ ಡ್ರೈವ್ ಮಾಡ್ತಿರ್ತಾರೆ, ರಿವರ್ಸ್ ಕ್ಯಾಮ್ರಾ ಹಾಕ್ದಾಗ ನಿಮಗೆ ಅದರಲ್ಲಿ ವೈಡ್ ಆಂಗಲ್ ಇದೆ. ಸೊ ಅದನ್ನ ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರಂಟ್ ಟು ಬ್ಯಾಕ್ ಮೀನ್ ವೈಲ್ ಆಗಿ ನೀವು ರಿವರ್ಸ್ ತೆಗಿತಾ ನೋಡಬಹುದು. ಬಂದ್ಬಿಟ್ಟು 170 ಡಿಗ್ರಿ ಸಿಗುತ್ತೆ. ಸೊ ನಿಮ್ಗೆ ಬ್ಲೈಂಡ್ ಸ್ಪಾಟ್ ಅವಾಯ್ಡ್ ಆಗುತ್ತೆ. ಹೌದು. ಸೊ
ನಾರ್ಮಲ್ ಆಗಿ ಏನಾದ್ರು ನಿಮ್ಗೆ ಏನು ಕಾಣಿಸ್ತಿಲ್ಲ, ಮಿರರ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡಕ್ ಆಗ್ತಿಲ್ಲ ಅಂದ್ರೆ ಡ್ಯಾಶ್ ಕ್ಯಾಮ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸರ್ ಇದ್ರಲ್ಲಿ ಏನೇನು ಫೀಚರ್ಸ್ ಇದೆ ಒಂಚೂರು ವರ್ಕ್ ಮಾಡಿ ತೋರಿಸ್ತೀರಾ ಸರ್? ಓಕೆ, ಈ ಸೆಟ್ಟಿಂಗ್ ಸೊ ರೆಸೊಲ್ಯೂಷನ್ ನಿಮ್ಗೆ ಬಂದ್ಬಿಟ್ಟು 2K ರೆಕಾರ್ಡಿಂಗ್. ದೆನ್ ಲೂಪ್ ರೆಕಾರ್ಡಿಂಗ್ ಅಂದ್ರೆ ಈಚ್ ಆಸ್ಪೆಕ್ಟ್ ಆಫ್ 1 minute 3 minute 5 minutes ಲೂಪ್ ರೆಕಾರ್ಡಿಂಗ್ ಇಟ್ಕೊಳಕ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ರೆಕಾರ್ಡ್ ಆಡಿಯೋ ಅಂತ ಇದೆ. ಸೊ ಒಳಗಡೆ ಗಾಡಿ ಒಳಗಡೆ ಏನ್ ಮಾತಾಡ್ತೀವಲ್ಲ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಸೊ ಜಿ ಸೆನ್ಸರ್ ಬಂದ್ಬಿಟ್ಟು ನಿಮ್ಗೆ ಲೋ, ಮೀಡಿಯಂ, ಹೈ ಅಂತ ಇರುತ್ತೆ. ಸೊ ಲೋ ಇಟ್ಕೊಂಡ್ರೆ ಏನಾದ್ರೂ ರಿಯಲ್ ಇಂಪ್ಯಾಕ್ಟ್ ಆಗುತ್ತಲ್ಲ ಅವಾಗ ನಿಮ್ಗೆ ರೆಕಾರ್ಡಿಂಗ್ ಆಗುತ್ತೆ, ಅದು ಅರ್ಜೆಂಟ್ ಅಲ್ಲಿ ಇರುತ್ತೆ. ದೆನ್ ಪಾರ್ಕಿಂಗ್ ಗಾರ್ಡ್, ಇವಾಗ ನೀವು ಮನೆ ಪಕ್ಕ ಪಾರ್ಕ್ ಮಾಡಿದೀರಾ, ಯಾರು ಬಂದು ಟಚ್ ಮಾಡಿದ್ರೆ ಆಟೋಮ್ಯಾಟಿಕ್ ರೆಕಾರ್ಡ್ ಆಗುತ್ತೆ. ಸೊ ಅದು ನಿಮ್ಗೆ ಹೈ ಅಂತ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ವಿಡಿಯೋ ರೆಸೊಲ್ಯೂಷನ್ ನಿಮ್ಗೆ 264 and 265 ಫಾರ್ಮ್ಯಾಟ್ ಸಪೋರ್ಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 60 Hz and 40 Hz ಇರುತ್ತೆ. ದೆನ್ ಇನ್ನೊಂದು ಫೀಚರ್ ಏನಂದ್ರೆ ಮಿರರ್ ಇಮೇಜ್. ಇವಾಗ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಆಪೋಸಿಟ್ ಇರುತ್ತಲ್ಲ, ಸೊ ನೀವು ನಂಬರ್ ಏನಾದ್ರು ನೋಡ್ಬೇಕಂದ್ರೆ ಮಿರರ್ ಇಮೇಜ್ ಮಾಡಿಸ್ಕೊಂಡಿದ್ರೆ ನಿಮ್ಗೆ ನಂಬರ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ? ದೆನ್ ಬೂಟ್ ಸೌಂಡ್, ಲ್ಯಾಂಗ್ವೇಜ್. ದೆನ್ ಇದು ನಮ್ಮ ಆಪ್ ಇದೆ. ಸೊ ಈ ಆಪ್ ನ ನೀವು ಡೌನ್ಲೋಡ್ ಮಾಡಿಸ್ಕೊಂಡು ಯು ಕ್ಯಾನ್ ಫ್ರಮ್ ದ ಮೆಮೊರಿ ಕಾರ್ಡ್ ಏನ್ ಮಾಡಬಹುದು ಅಂದ್ರೆ ಡೇಟಾನ ರಿಟ್ರೀವ್ ಮಾಡಬಹುದು. ಸೊ ತುಂಬಾ ಈಸಿ ಇರುತ್ತೆ ನಿಮ್ಗೆ ಅದು ಮಾಡ್ಸಕ್ಕೆ. ಸೊ ಇದು ಕಾಸ್ಟಿಂಗ್ ಎಲ್ಲ ಏನಿರ್ಬೋದು ಸರ್? ಆ ಡ್ಯಾಶ್ ಕ್ಯಾಮ್ರಾಗೂ ಈ ಡ್ಯಾಶ್ ಕ್ಯಾಮ್ರಾಗೂ ಏನ್ ಕಾಸ್ಟಿಂಗ್ ಇದೆ? ಸೊ ಅದು ಬಂದ್ಬಿಟ್ಟು ನಿಮ್ಗೆ MRP 17,000 ಆಗ್ತಿತ್ತು. ಇದು MRP ಬಂದ್ಬಿಟ್ಟು 12,500 ಆಗುತ್ತೆ. 12,500. ಇನ್ನ ಬಂದ್ರೆ ಏನಾದ್ರು ಡಿಸ್ಕೌಂಟ್ಸ್ ಆಗುತ್ತಾ ಸರ್? ಸೊ ಇವಾಗ ಕಾರ್ ವರ್ಲ್ಡ್ ಇಂದ ಬಂದ್ರೆ ನಾವು ಅರೌಂಡ್ 10,000 ಕೊಡ್ತೀವಿ. ಸೊ ಕಾರ್ಸ್ ವರ್ಲ್ಡ್ ಕನ್ನಡದಿಂದ ಬಂದೀವಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಸೊ ನೀವು ಅದನ್ನ 12,000 ಇರೋದನ್ನ 10,000 ಮಾಡ್ಕೊಡ್ತೀರಾ? ಓಕೆ. ಸೊ ದೊಡ್ಡ ಡ್ಯಾಶ್ ಕ್ಯಾಮ್ರಾ ಬಂದ್ಬಿಟ್ಟು ಅದು 17,000 ಇದೆ. ಸೊ ಕಾರ್ಸ್ ವರ್ಲ್ಡ್ ಕನ್ನಡ ಅವ್ರಿಗೆ 15,000 ಮಾಡ್ತೀವಿ. 15,000 ಅದೆಲ್ಲ ಇನ್ನ ಬಂದ್ರೆ ಒಂದು ಅಲ್ಲಿ ಇಲ್ಲಿ ಒಂಚೂರು ನೆಗೋಷಿಯೇಟ್ ಆಗತ್ತೆ. ಕಷ್ಟನೇ, ನೋಡೋಣ, ನಿಮ್ ಕಸ್ಟಮರ್ ಅಂದ್ರೆ ಮಾಡಿಸ್ಕೊಡೋಣ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಡ್ಯಾಶ್ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾ ಇಲ್ಲಿ ಫ್ರಂಟ್ ಅಲ್ಲಿ ಇಲ್ಲಿ ಫಿಟ್ ಆಗಿದೆ, ಕಾಣಿಸ್ತಿದೆಯಲ್ಲ. ಸೊ ಇದು ಕ್ಯಾಮ್ರಾ ಇದು. ಸೊ ಇದರಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡಿಂಗು, ಮೆಮೊರಿ ಕಾರ್ಡ್ ಎಲ್ಲ ಹಾಕ್ಬೋದು. ಬ್ಯಾಕ್ ಕ್ಯಾಮ್ರಾ ಒಂದು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತೇಳಿ. ಸೊ ನೀವು ನೋಡ್ತಿರ್ಬೋದು ಇದೇ ಬ್ಯಾಕ್ ಕ್ಯಾಮ್ರಾ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಲೆಂತಿ ಆಗಿದೆ, ಹಾಗೆ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡೋಣ, ಎಷ್ಟು ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ನಿಮ್ಮ ಕಾರಿಗೆ ಡ್ಯಾಶ್ ಕ್ಯಾಮ್ರಾ ಬೇಕು ಅಂತ ಹೇಳಿದರೆ RS ಕಾರ್ ಪ್ರೀಮಿಯಮ್ ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಡ್ಯಾಶ್ ಕ್ಯಾಮ್ರಾ ಫಿಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ಪ್ರೈಸಸ್ ಕೂಡ ಅಷ್ಟೇ ಕಾರ್ಸ್ ವರ್ಲ್ಡ್ ಕನ್ನಡ ಕಡೆಯಿಂದ ಬಂದೀವಿ ಅಂದರೆ ನೆಗೋಷಿಯೇಟ್ ಮಾಡಿಕೊಡ್ತಾರೆ. ಸೊ ಸಿಗೋಣ ಅಲ್ಲಿ ತನಕ ಮುಂದಿನ ವೀಡಿಯೋದಲ್ಲಿ.